ಜನರು ಸಾಕಷ್ಟು ಬಂದು ಭೇಟಿ ಆಗ್ತಾ ಇದ್ದಾರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ. ಆ ಹೆಬ್ಬಾಳ್ಕರ್ ಅವ್ರಿಗೆ ಅವ್ರ ಮುಂದಿರೋ ಸವಾಲ ಇದನ್ನು ಪುನಶ್ಚೇತನಗೊಳಿಸುವಂಥದ್ದು ಅಂತ. ಯಾಕಂದ್ರೆ ಪೂರ್ತಿ ಇವತ್ತು ಮಕಾಡೆ ಮಲಗಿದಂಗೆ ಆಗಿಬಿಟ್ಟದು ಫ್ಯಾಕ್ಟ್ರಿ. ಈ ಭ್ರಷ್ಟ ಅಧಿಕಾರಿಗಳಿಂದ ಆಗಿರ್ಬೋದು, ಭ್ರಷ್ಟ ರಾಜಕಾರಣಿಗಳಿಂದ ಆಗಿರ್ಬೋದು, ಎಲ್ಲರೂ ಕಾರಣ ಅದಕ್ಕೆ ಒಬ್ಬರಂತೆ ಅಲ್ಲ. ಯಾಕಂದ್ರೆ ನೀ ತಪ್ಪು ಮಾಡಿದ್ದು ಅವ್ರು ಹೇಳೋದು, ಅವ್ರು ತಪ್ಪು ಮಾಡಿದ್ದು ಇವ್ರು ಹೇಳೋದು, ಇದು ನಡೀತಲ್ಲ ರಾಜಕಾರಣದಲ್ಲಿ. ನಾವು ಸಜ್ಜನಪ್ಪ ಅವ್ನು ದುರ್ಜನ, ವಿರೋಧಿಗಳಿಗೆ ಪಟ್ಟು ಮಾಡೋದು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇನೂ ಇರಲಿ, ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಂದು ಒಂದು ಮಾತು ಮಾತ್ರ ಅವರು ನಿಜಕ್ಕೂ ಒಂದು ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ. ಅವ್ರಿಗೆ ಏನಪ್ಪ ಅಂತಂದ್ರೆ ಜಿಲ್ಲೆಯಲ್ಲಿ ಇನ್ನೂ ಪ್ರಬಲವಾಗಿ ಬೆಳೆಯೋದಕ್ಕೆ ಇದೊಂದು ಅವಕಾಶ ಮತ್ತೊಂದು ಸಿಕ್ಕಿಬಿಟ್ಟಿದ್ದಿಲ್ಲ. ಏಕಕಾಲಕ್ಕಿಲ್ಲೇ ಒಂದು ವೇಳೆ ಏನಾದರೂ ನಮ್ಮ ಸತೀಶ್ ಅವರು ಹುಕ್ಕೇರಿಯನ್ನು ಗೆದ್ದಿದ್ರೆ ಇವತ್ತು ಗೆಲ್ಲಲಿಲ್ಲ. ಮತ್ತು ಬೇರೆ ಮತ್ತೊಂದು ಚರ್ಚೆ ಆಗ್ತಿತ್ತು ಅವ್ರು ಲೋಕಲಾಗೆ. ಬಟ್ ಇವತ್ತು ಅಲ್ಲಿ ವಿರೋಧ ಪಕ್ಷದವರಾದರೂ ಹುಕ್ಕೇರಿಯಲ್ಲಿ ನಾವು ಗಮನಿಸ್ಬೇಕಾಗ್ಯದ. ಅವರಂತೂ ಇಲ್ಲ ನಾವು ಬೇಸ್ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಅದೇನೋ ಆದರೂ ಆ ಒಂದು ಸಣ್ಣ ಹೊಡೆತ ಲಕ್ಷ್ಮೀಬಾಯಿ ಅವರಿಗೆ ಬೀಳಲಿಲ್ಲ ಅನ್ನುವಂಥದ್ದು. ಹೀಗಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಬೆಳೆದು ಮತ್ತೆ ಒಂದು ಅವಕಾಶ ಕೊಟ್ಟಿತ್ತು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ. ಇದರಲ್ಲಿ ಅವ್ರು ಹಿಂದೆ ಸಲದ ಶಾಣತನ ಮಾಡಿದ್ರು ಏನೋ ಅಂತ. ಸತೀಶ್ ಅವ್ರಿಗೆ ಕರೆದು ಚಂದ್ರರಾಜ್ ಅವ್ರಿಗೆ ಏನೋ ಅವ್ರ ಜೊತೆ ಹೊಂದಾಣಿಕೆ ಮಾಡಿ ಹಿಂದೆ ಸರಿದ್ರು. ಅದರ ಲಾಭ ಹೆಚ್ಚಿಗೆ ಚಂದ್ರರಾಜ್ ಶೆಟ್ಟಿಯವರಿಗೆ ಆಗ್ತದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನೋ ಆಗಲಿ, ಈ ಶುಗರ್ ಫ್ಯಾಕ್ಟ್ರಿಗೆ ಈಗಾಗಲೇ ಭೇಟಿ ಕೊಡುವಂಥದ್ದು, ಒಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು ಕೆಲಸವನ್ನು ನಮ್ಮ ಏನಪ್ಪ ಅಂತಂದ್ರೆ ಈ ಹಟ್ಟಿಹೊಳಿಯವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಯಶಸ್ವಿ ಆಗ್ತಾರೆ ಅನ್ನೋ ಭರವಸೆನೂ ಅದ. ಯಾಕಂದ್ರೆ ಇಷ್ಟೆಲ್ಲ ಅನುಕೂಲಗಳಿದ್ದಾಗ ಮತ್ತು ಹಿಂದೆ ಆರ್ಥಿಕ ಬಲ ಇರೋ ಮುಂದೆ ಮತ್ತು ಅಧಿಕಾರ ಈ ನಮ್ಮ ಲಕ್ಷ್ಮೀ ಅವರ ಕೈಯಲ್ಲೇ ಒಬ್ಬ ಸಚಿವ ಇರೋದರಿಂದ ಸಾಕಷ್ಟು ಅಧಿಕಾರ ಅದ. ಆ ಅಧಿಕಾರನ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ